ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕೈ ಶಾಸಕರಲ್ಲಿ ಅಸಮಾಧಾನ ಅನ್ನುವಂಥದ್ದು ಇನ್ನೂ ಮುಂದುವರೆದಿದೆ. ಇವತ್ತು ಟಿಬಿ ಜಯಚಂದ್ರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಮುಖ್ಯಮಂತ್ರಿಗಳು. ಟಿಬಿ ಜಯಚಂದ್ರ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಲಿದ್ದಾರೆ. ಹಂಗಾಮಿ ಸ್ಪೀಕರ್ ಹುದ್ದೆಯನ್ನ ಒಪ್ತಾ ಇಲ್ಲ ಶಾಸಕ ಟಿಬಿ ಜಯಚಂದ್ರ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಟಿಬಿ ಜಯಚಂದ್ರ ಅಸಮಾಧಾನಗೊಂಡಿದ್ದಾರೆ. ಇದೀಗ ಆ ಅಸಮಾಧಾನವನ್ನು ತಣಿಸುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ಇವತ್ತು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ವಿಪಕ್ಷದ ಸಾಲಿನಲ್ಲಿ ಪ್ರತ್ಯೇಕ ಆಸನವನ್ನು ಈಗಾಗಲೇ ಟಿಬಿ ಜಯಚಂದ್ರ ಕೇಳಿಬಿಟ್ಟಿದ್ದಾರೆ. ಅಷ್ಟೊಂದು ಬೇಸರ ಆಗೋಗ್ಬಿಟ್ಟಿದೆ ಅವರಿಗೆ. ಈಗಾಗಲೇ ವಿಧಾನಸಭಾಧ್ಯಕ್ಷರಿಗೆ ಪತ್ರ ಬರೆಯೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ನಿನ್ನೆ ಕೆಲ ಅತೃಪ್ತ ಶಾಸಕರ ಭೇಟಿಯಾಗಿದ್ದರು ಸಿಎಂ ಹಾಗೂ ಸುರ್ಜೇವಾಲಾ. ಇವತ್ತು ಟಿಬಿ ಜಯಚಂದ್ರ ಅವರನ್ನ ಭೇಟಿಯಾಗಲಿದ್ದಾರೆ ಸಿಎಂ. ಹಾಗಾಗಿ ಟಿಬಿ ಜಯಚಂದ್ರ ಅವರನ್ನ ಈ ವೇಳೆ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಬಹುದು ಕಾಂಗ್ರೆಸ್ನ ಹಿರಿಯ ನಾಯಕರು ಟಿಬಿ ಜಯಚಂದ್ರ ಅವರು. ಆದರೆ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅನ್ನುವಂಥದ್ದು ಒಂದು ಒಕ್ಕೊರಲ ಆಗ್ರಹ ಕೂಡ ಇದೆ. ಯಾಕಂದರೆ ಅವರು ಒಬ್ಬ ಸೀನಿಯರ್ ಲೀಡರ್ ಆಗಿರೋದ್ರಿಂದ ಅಂಥವ್ರಿಗೆ ಅವಕಾಶ ಸಿಗಬೇಕಾಗಿತ್ತು ಟಿಬಿ ಜಯಚಂದ್ರ ಅವರಿಗೆ. ಇದು ಒಂದು ಕಡೆ ಕೇಳಿಬರ್ತಾ ಇರುವಂಥ ಮಾತು. ಆದರೆ ಅವರಿಗೆ ಅವಕಾಶ ಸಿಗದೇ ಇರುವಂಥದ್ದು, ಮಂತ್ರಿಸ್ಥಾನ ಸಿಗದೇ ಇರುವಂಥದ್ದು ಅವರ ಬೇಸರ ಕಾರಣ ಆಗಿರುವಂಥ ಸಂದರ್ಭದಲ್ಲೇ ಅವರನ್ನು ಭೇಟಿಯಾಗಿ ಅವರನ್ನ ಒಮ್ಮೆ ಸಮಾಧಾನ ಪಡಿಸೋದಕ್ಕೆ ಮುಂದಾಗಲಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದರೆ ಹಿರಿಯ ರಾಜಕಾರಣಿ ಟಿಬಿ ಜಯಚಂದ್ರ ಅವರು ಕುಂಚಿಟಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿ ಟಿಬಿ ಜಯಚಂದ್ರ ಅವರು ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ನಿರಾಸೆಯಲ್ಲೇ ಇದ್ದಾರೆ. ಅವರ ಅಸಮಾಧಾನವನ್ನು ಅಥವಾ ಅವರ ಬೇಗುದಿಯನ್ನು ಶಮನ ಮಾಡುವಂಥ ಪ್ರಯತ್ನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಲಿದ್ದಾರೆ. ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಟಿಬಿ ಜಯಚಂದ್ರ ಅವರದ್ದು. ಹಾಗಾಗಿ ಪ್ರಸ್ತುತ ಅವರು ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇದರ ನಡುವೆ ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದರು ಅನ್ನುವಂಥದ್ದು ಗಮನಿಸುವಂಥ ವಿಚಾರ. ಅದರ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಈ ವೇಳೆ ತುಂಬ ಬೇಸರಕ್ಕೆ ಕಾರಣ ಆಗಿರೋದಂತೂ ನಿಜ. ಹಾಗಾಗಿ ಅವರ ಅಸಮಾಧಾನವನ್ನು ತಣಿಸುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಹೇಳಿಕೇಳಿ ತುಮಕೂರು ಜಿಲ್ಲೆಯವರು ಟಿಬಿ ಜಯಚಂದ್ರ ತಮಗೊಂದು ಸಚಿವ ಸ್ಥಾನ ನೀಡಬೇಕಿತ್ತು ಅನ್ನುವಂಥದ್ದು, ಅಥವಾ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು ಅನ್ನೋದು ಅವರ ಬೆಂಬಲಿಗರ ಆಗ್ರಹ ಕೂಡ ಆಗಿತ್ತು. ಇದೀಗ ಅವರ ಅಸಮಾಧಾನವನ್ನು ತಣಿಸುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಇವತ್ತು ಮಾಡಲಿದ್ದಾರೆ.